ಓಂ ಶಾಂತಿ ಇವರೇ, ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗ್ಲಿವ್ರೆ. ಇವರೇ, ಯಂತ್ರ ತಂತ್ರ ಮಂತ್ರಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು, ಈಗಾಗಲೇ ಸಾಕಷ್ಟು ಬಾರಿ ನಾನು ವಿಡಿಯೋಗಳು ಶೇರ್ ಮಾಡಿದ್ದೀನಿ. ಆದರೆ ಪ್ರಾಬ್ಲಮ್ಗಳು ಬಂದರೆ, ಮಂತ್ರ ಸಾಧನೆ ಮಾಡೋವಾಗ ಪ್ರಾಬ್ಲಮ್ಗಳು ಬಂದರೆ ಹೆಂಗೆ ಫೇಸ್ ಮಾಡೋದು, ಏನಪ್ಪ ಪ್ರಾಬ್ಲಮ್ ಬರುತ್ತೆ? ಒಂದು 5 ಟೈಪಲ್ಲಿ ಪ್ರಾಬ್ಲಮ್ಗಳು ಬರುತ್ತೆ. ಒಂದು ಕನಿಷ್ಠ ಅಂದರೆ ಒಂದು 5 ಟೈಪಲ್ಲಿ ಅವಾಂತರಗಳು ಬರುತ್ತೆ. ಅಂದರೆ ನಾವು ಸಾಧನೆ ಮಾಡೋಕ್ಕೆ ಬಿಡೋದಿಲ್ಲ ಈ ಪ್ರಕೃತಿನಲ್ಲಿ. ಯಾವ್ಯಾವ ರೀತಿ? ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಬೇರೆ ಯಾರೋ ಇರ್ಬೋದು. ನಾವೇನೋ ಮಂತ್ರ ಸಾಧನೆ ಮಾಡಬೇಕು, ನಾವೇನೋ ಆನ್ಲೈನ್ ಕ್ಲಾಸ್ ಕಲಿಬೇಕು, ನಾವೇನೋ ದೇವಸ್ಥಾನಕ್ಕೆ ಹೋಗಬೇಕು, ನಾವೇನೋ ಇನ್ನೊಬ್ಬ ಗುರುಗಳ ಹತ್ರ ಸಾಧನೆ ಮಾಡಬೇಕು, ಅಥವಾ ಇನ್ನೇನೋ ಕಲಿಬೇಕು, ಇನ್ನೇನೋ ಸಾಧನೆ ಮಾಡಬೇಕು. ಆ ಟೈಮಲ್ಲಿ ನಮ್ಮಲ್ಲಿರೋರೇ ನಮಗೆ ಅಡ್ಡಗಾಲ ಅಂದರೆ ಏನೇನೋ ಹೇಳ್ತಿರ್ತಾರೆ. ಅಯ್ಯೋ ಅದು ಬೇಡ, ಆ ಟ್ರೈನಿಂಗ್ ಹೋಗ್ಬೇಡ, ಅಯ್ಯೋ ಅದೆಲ್ಲ ಯಾಕೆ, ಅದೆಲ್ಲ ನಿನಗೆ ಯಾಕೆ, ಅವೆಲ್ಲ ಬೇಡ, ಈ ರೀತಿ ಹೇಳೋರಿದ್ದಾರೆ. ಇನ್ನು ಕೆಲವರು ಪರವಾಗಿಲ್ಲ ಮಾಡು, ಏನಾಗುತ್ತೆ, ಏನೋ ಒಂದು ಕೆಲಸ ಮಾಡು, ಏನೋ ಒಂದು ಸಾಧನೆ ಮಾಡು, ಆ ರೀತಿ ಸಪೋರ್ಟ್ ಮಾಡೋರು ಇದ್ದಾರೆ. ಆದರೆ ನಮಗೆ ಒಂದು ಟೈಪಲ್ಲಿ ನಮ್ಮ ಅಕ್ಕಪಕ್ಕ ಅವರಿಂದ ಈ ರೀತಿ ನೆಗೆಟಿವ್ ಪಾಸಿಟಿವ್ ಎರಡೂ ರೀತಿಯಲ್ಲ ಕಾಮೆಂಟ್ಗಳು ಬರುತ್ತೆ. ಆ ಟೈಮಲ್ಲಿ ಅವುಗಳನ್ನ ಫೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ಮಾನ ಮರ್ಯಾದೆ, ಒಂದು ಸ್ವಾಭಿಮಾನ, ಒಂದು ಅಭಿಮಾನ, ಒಂದು ಮುಜುಗರ, ಒಂದು ಸಂಕೋಚ, ಇದೆಲ್ಲ ಇಲ್ಲಿರುತ್ತೆ. ಇವು ಒಂದು 5 ಟೈಪಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ. ಅದನ್ನು ನಾನು ನೀಟಾಗಿ ಕೂಲಂಕುಷವಾಗಿ ನಿಧಾನಕ್ಕೆ ಹೇಳ್ತೀನಿ. ಈ ವಿಡಿಯೋ ನೀವು ಲಾಸ್ಟ್ವರೆಗೂ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ನೆನಪಿಟ್ಕೊಳ್ಳಿ. ಫಸ್ಟು ಪ್ರಾಬ್ಲಮ್ಗಳು ಏನೇನು ಬರುತ್ತೆ ಹೇಳ್ಬಿಡ್ತೀನಿ ಒಂದು 5 ಟೈಪಲ್ಲಿ. ಆನಂತರ ಅವುಗಳನ್ನ ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಡ್ತೀನಿ. ಆಮೇಲೆ ನೀವು ಜಪ ತಪ ಧ್ಯಾನ ಏನಾದರೂ ಮಾಡಿ, ಅಥವಾ ಏನಾದರೂ ಟ್ರೈನಿಂಗ್ ಮಾಡಿ, ಅಥವಾ ಯಾವುದೋ ಒಂದು ಕೆಲಸಕ್ಕೆ ನೀವು ಹೋಗಿ, ಅಥವಾ ಏನೋ ಒಂದು ಸಾಧನೆ ಮಾಡಿ, ಅದು ನಿಮ್ಮಿಷ್ಟ, ನಾನು ಹೇಳಲ್ಲ. ನೀವು ಕಲಿಬೇಕು, ಸಾಧಿಸ್ಬೇಕು. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇನ್ನೇನೋ ಸೊಸೈಟಿನಲ್ಲಿ ಸೋಷಿಯಲ್ ಸರ್ವಿಸ್ ಇರ್ಬೋದು, ಅಂದರೆ ಸಮಾಜ ಸೇವೆ ಇರ್ಬೋದು, ಅಥವಾ ನಿಮ್ಮದೇ ಆದ ಏನೋ ಒಂದು ಬಿಸ್ನೆಸ್ಸು ಅಥವಾ ಪ್ರಾಜೆಕ್ಟು ಅಥವಾ ಇನ್ನೇನೋ ಇರ್ಬೋದು. ಒಟ್ಟಿನಲ್ಲಿ ನಾವಿಲ್ಲಿ ಆಧ್ಯಾತ್ಮದಲ್ಲಿ ಮಂತ್ರ ಸಾಧನೆ ಬಗ್ಗೆ ಮಾತಾಡ್ತೀವಿ ಈಗ. ಆದರೆ ಈ 5 ಪ್ರಾಬ್ಲಮ್ಗಳು ಎಲ್ಲ ವರ್ಗದವ್ರಿಗೂ ಅನ್ವಯಿಸುತ್ತೆ. ನೆನಪಿಟ್ಕೊಳ್ಳಿ. ನೀವು ಸ್ಟಡಿ ಮಾಡೋರು ಇರ್ಬೋದು, ಯಾವುದೋ ಒಂದು ಸ್ಕೂಲು ಕಾಲೇಜಲ್ಲಿ, ಅಥವಾ ಯಾವುದೋ ಸೈಟ್ ತಗೊಂಡು ಮನೆ ಕಟ್ಟೋರು ಇರ್ಬೋದು, ಅಥವಾ ಯಾವುದೋ ಫ್ಯಾಕ್ಟ್ರಿ ಮಾಡೋರು, ಹೋಟ್ಲ್ ಮಾಡೋರು, ಅಂಗಡಿ ಓಪನ್ ಮಾಡೋದು, ಶೋರೂಮ್ ಓಪನ್ ಮಾಡೋದು, ಅದು ಏನೇ ಇರಲಿ, ಅಥವಾ ಯಾವುದೋ ಒಂದು ಟ್ರಾನ್ಸ್ಪೋರ್ಟು ಆಟೋ ತೊಗೊಳ್ಳೋದು, ಇನ್ನೊಂದು ತೊಗೊಳ್ಳೋದು, ಮತ್ತು ಏನೇ ಇರಲಿ, ಪ್ರಾಬ್ಲಮ್ಗಳು ಎಲ್ಲರಿಗೂ ಒಂದೇ ಸಾಧನೆ ಮಾಡಬೇಕಾದ್ರೆ. ಆದರೆ ಅವುಗಳನ್ನ ಫೇಸ್ ಮಾಡಬೇಕಷ್ಟೇ. ಅದರಲ್ಲೂ ಈ ಆಧ್ಯಾತ್ಮ ಅಂತಿದೆಯಲ್ಲ, ಮಂತ್ರ ಸಾಧನೆ, ಸಿದ್ಧಿಗಳು ಮಾಡ್ಕೊಳ್ಳೋದು, ಇದರಲ್ಲಿ ತುಂಬ ಕಷ್ಟ, ತುಂಬ ಅವಘಾಡುಗಳು. ಯಾಕಂದರೆ ನೋಡ್ರಿ, ವ್ಯಾಪಾರ ಮಾಡೋದಿರ್ಬೋದು, ಅಂಗಡಿ ಮಾಡೋದಿರ್ಬೋದು, ಇನ್ನೇನೋ ವೆಹಿಕಲ್ ತಗೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋ ವಿಚಾರ. ಆಯ್ತು ಮಾಡ್ಕೊ, ಆಯ್ತು ಉದ್ಧಾರ ಆಗು, ಆಯಿತು ಸರಿ, ಹಿಂಗೆ ಹೇಳ್ತಾರೆ. ಆದರೆ ಈ ವಿದ್ಯೆ ಕಲಿಯೋದಿದೆ ನೋಡ್ರಿ ನಮ್ಮಂಥ ಗುರುಗಳ ಹತ್ರ, ಅಪ್ಪ ಬಾಬಾ, ಯಾರಿಗಾದರೂ ನೀವು ಹೇಳಿದ್ರೆ ನಾನು ಗುರುಗಳ ಹತ್ರ ವಿದ್ಯೆ ಕಲಿತಾ ಇದ್ದೀನಿ ಅಂದ್ಬಿಟ್ರೆ, ಏನೋ ಸ್ವಾಮೀಜಿ ಆಗ್ಬಿಡ್ತೇನೋ, ಏನೋ ಮಠಾಧಿಪತಿ ಆಗ್ಬಿಡ್ತೇನೋ, ಏನೋ ಗುರುಜಿ ಆಗ್ಬಿಡ್ತೇನೋ, ಯಾಕೆ ಬೇಕಾ ನಿನಗಿದ್ದಲ್ಲ, ಇಷ್ಟು ದಿನ ನೀನು ಮಾಂಸ ತಿಂತಾ ಇರಲಿಲ್ವಾ, ಏನು ಇವಾಗ ಬಿಟ್ಬಿಟ್ಯಾ, ಇಷ್ಟು ದಿನ ನೀನು ಕುಡಿತಾ ಇರಲಿಲ್ವಾ, ಇವಾಗ ಬಿಟ್ಬಿಟ್ಯಾ, ಏನೆಲ್ಲ ಮಾಡ್ತಾಯಿದ್ದೆ ನೀನು, ಬೇಡಿ ಕುಡಿತಾ ಇದ್ದೆ, ದಮ್ ಹೊಡಿತಾ ಇದ್ದೆ, ಜೂಜ್ ಆಡ್ತಿದ್ದೆ, ಇಸ್ಪಿಟ್ ಆಡ್ತಿದ್ದೆ, ಲಾಟ್ರಿ ಆಡ್ತಿದ್ದೆ, ಮಾಂಸ ತಿಂತಾಯಿದ್ದೆ, ಕಳ್ತನ ಮಾಡ್ತಾಯಿದ್ದೆ, ಇನ್ನೇನೋ ಮಾಡ್ತಾಯಿದ್ದೆ, ಏನು ಇವಾಗ ಬಿಟ್ಬಿಡೋದಾ? ಹಂಗಾದ್ರೆ ಇಷ್ಟು ದಿನ ನೀನು ಮಾಡಿದ್ದೆಲ್ಲ ಎಲ್ಲೋಯ್ತು, ಇವಾಗೆಲ್ಲ ಬಿಟ್ಬಿಟ್ಟು ಏನು ಗುರುಜಿ ಆಗ್ಬಿಡ್ತೀವಾ, ಗುರುಜಿ ಹತ್ರ ವಿದ್ಯೆ ಕಲ್ತ್ಬಿಡ್ತೀಯಾ, ಆನ್ಲೈನ್ ಕ್ಲಾಸ್ ಕಲ್ತ್ಬಿಡ್ತೀಯ ನೀನು, ಏನು ಗೊತ್ತಾಗುತ್ತೆ? ಆನ್ಲೈನ್ ಕ್ಲಾಸಲ್ಲಿ ಏನು ಕಲಿಯೋಕ್ಕಾಗುತ್ತೆ? ಅವ್ರು ಏನು ತೋರಿಸ್ತಾರೆ? ಈ ರೀತಿಯಲ್ಲ ನಿಮ್ಮ ಅಕ್ಕಪಕ್ಕ ಇರೋರೇ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕ ಇರೋರೇ ಅಕ್ಕ ತಂಗಿರು, ನಿಮ್ಮ ಅಕ್ಕಪಕ್ಕ ಇರೋರೇ ಅಣ್ಣ ತಮ್ಮಂದರು, ನಿಮ್ಮ ಅಕ್ಕಪಕ್ಕ ಇರೋರೇ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಜ್ಜಿ ತಾತ ಮುತ್ತಾತ್ಮ, ಇವರೇ ನಿಮಗೆ ಮೊದಲು ಕಾಮೆಂಟ್ ಮಾಡ್ತಾರೆ, ನಿಮ್ಮ ಕಾಲು ಎಳಿತಾರೆ. ನೋಡ್ರಿ ಕಾಮಿಡಿ ಅಂದರೆ. ನೀವೇನು ಮಾಡ್ತೀರಾ? ಹೌದಲ್ಲ ಅಂತ ಏನು ಹೇಳೋದು? ಒಂದು ಕಡೆ ಸಂಕೋಚ, ಒಂದು ಕಡೆ ಮುಜುಗರ, ಒಂದು ಕಡೆ ನಾಚಿಕೆ, ಈ ರೀತಿ ನಿಮ್ಮ ಮೈಂಡಲ್ಲಿ ಬರುತ್ತೆ. ಏನು ಮಾಡಬೇಕು ಅಂತ ಹಂಗೆ ಅನ್ಕೊಂಡು ವರ್ಷಗಳೇ ಕಳೆದೋಗಿರುತ್ತೆ. ನೋಡ್ರಿ, ಸಾಮಾನ್ಯವಾಗಿ ವ್ಯವಸಾಯ ಮಾಡೋದಿರ್ಬೋದು,
ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡೋದಿರ್ಬೋದು, ಏನೋ ಒಂದು ಕಾರ್ ತಗೊಳ್ಳೋದು, ಒಂದು ಬಿಲ್ಡಿಂಗ್ ಕಟ್ಟೋದು, ಅಪಾರ್ಟ್ಮೆಂಟ್ ಕಟ್ಟೋದು, ಏನೋ ಹೋಟೆಲ್ ಮಾಡೋದು, ಏನೋ ಒಂದು ಉದ್ಯಮ, ಇದರಲ್ಲೇ ಬೇರೆಯವರು ಏನೇನೋ ಕಥೆಗಳು ಹೇಳ್ತಾರೆ, ಏನೇನೋ ತಲೆಗೆ ತುಂಬ್ತಾರೆ. ಹಂಗಿರೋವಾಗ ಆಧ್ಯಾತ್ಮ ಅಂದರೆ ಕಣ್ಣಿಗೆ ಕಾಣಲ್ಲ, ಸಿದ್ಧಿಗಳು ಶಕ್ತಿಗಳು ಕಣ್ಣಿಗೆ ಕಾಣಲ್ಲ, ಇದು ಬರೀ ಅವರೇ ಅನುಭವಿಸ್ಬೇಕು, ಹಿಂಗೆ ಏನೇನೋ ಇರ್ತದಿಲ್ಲ. ಇದರಲ್ಲೂ ಯಾರ್ಯಾರೋ ಗುರುಗಳು ಏನೇನೋ ಮಾಡಿಕೊಂಡು, ಏನೇನೋ ಇನ್ನೊಬ್ರಿಗೆ ಆ ಥರ ಏನೇನೋ ಮಾಡಿಕೊಂಡು, ಇವರೆಲ್ಲ ಕಲಿಯೋರೆಲ್ಲ ಹೆಂಗಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಹೋಗಿ ಅವ್ರ ಹತ್ರ ಮೋಸ ಹೋಗಿ ಅವ್ರಿಗೆ ಹಣ ಕೊಟ್ಟು ಲಾಸ್ಟ್ಗೆ ನಮ್ಮನ್ನು ಹಂಗೆ ಅಂದ್ಕೊಂಡ್ಬಿಡ್ತಾರೆ. ಇವರು ಕೂಡ ಹಣ ತಗೊಳ್ತಾರೆ, ಏನೂ ಕಲಿಸಲ್ಲ, ಮೋಸ ಮಾಡ್ತಾರೆ, ಚೀಟಿಂಗು, ಢೋಂಗಿ ಬಾಬಾ, ಇವ್ರು ಕೆಟ್ಟವರು, ಇವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ, ಬರೀ ಆನ್ಲೈನಲ್ಲಿ ಏನು ಕಳ್ಸ, ಹಿಂಗೆಲ್ಲ ಹೇಳ್ತಾರೆ. ಕರೆಕ್ಟಾ? ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಅದು ನಾನು ಆಗಲೇ ಹೇಳಿದೆ, ನಿಧಾನಕ್ಕೆ ಲಾಸ್ಟ್ವರೆಗೂ ನೋಡಿ. ನಾನು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಈ ವಿಡಿಯೋನಲ್ಲಿ ಸಾಧ್ಯವಾದರೆ ಪೂರ್ತಿ ಕ್ಲಾರಿಟಿ ಕೊಡ್ತೀನಿ, ಆಗಿಲ್ಲ ಇನ್ನೂ ಒಂದು ಪಾರ್ಟ್ ಮಾಡ್ತೀನಿ. ಆದಷ್ಟು ಈ ವಿಡಿಯೋನಲ್ಲೇ ಕ್ಲಾರಿಟಿ ಕೊಡ್ತೀನಿ. ಸ್ವಲ್ಪ ಟೈಮ್ ಒಂದು 10 ನಿಮಿಷ ಜಾಸ್ತಿ ಆದರೂ ಆಗ್ಬೋದು. ದಯವಿಟ್ಟು ಲಾಸ್ಟ್ವರೆಗೂ ನೋಡಿ. ನಾನು ಮೊದಲೇ ಹೇಳಿದ್ದೀನಿ, ನೀವು ಮಂತ್ರಗಳು ಕಲಿಯೋದ್ರ ಬಗ್ಗೆನೇ ನಾನು ಹೇಳಿಲ್ಲ, ಸಿದ್ಧಿ ಬಗ್ಗೆನೇ ಹೇಳಿಲ್ಲ. ಬೇರೆ ಬೇರೆ ನೀವು ಏನೇ ವ್ಯಾಪಾರ ಮಾಡಿ, ಏನೇ ಬಿಸ್ನೆಸ್ ಮಾಡಿ, ಏನೋ ಕೆಲಸಕ್ಕೆ ಸೇರ್ಕೊಳ್ಳಿ, ಅದಕ್ಕೂ ಅನ್ವಯಿಸುತ್ತೆ ನಾನು ಕೂಡ ಕ್ಲಾರಿಟಿ. ಎಲ್ಲದಕ್ಕೂ ಸಂಬಂಧಪಡುತ್ತೆ. ನೀವು ಮದುವೆ ಮಾಡ್ಕೊಳ್ಳಿ, ಇನ್ನೊಂದು ಮಾಡಿ ಎಲ್ಲದಕ್ಕೂ ನಾನು ಕ್ಲಾರಿಟಿ ಕೊಡ್ತೀನಿ, ಸರಿನಾ? ಅದಕ್ಕೆ ಲಾಸ್ಟ್ವರೆಗೂ ವಿಡಿಯೋ ನೋಡ್ಬೇಕು ನೀವು. ನಾನು ಕೂಲಾಗಿ ಹೇಳ್ತೀನಿ, ಕೂಲಾಗಿ ಸಾಫ್ಟಾಗಿ ಸೈಲೆನ್ಸಾಗಿ ಹೇಳ್ತೀನಿ. ನೀವು ಕೂತ್ಕೊಂಡ್ರೆ ಸಾಕು ತಾಳ್ಮೆಯಿಂದ ಲಾಸ್ಟ್ವರೆಗೂ. ಜೀವನದಲ್ಲಿ ನಾವು ಮೇಲೆ ಬರಬೇಕಷ್ಟೇ. ಬರಬೇಕಾದ್ರೆ ನಾವೇನೋ ಪ್ರಯತ್ನ ಪಡ್ತೀವಿ, ಓಕೆ. ಆದರೆ ಕಾಲು ಎಳೆಯೋರು ಇದ್ದಾರಲ್ಲ ಸುತ್ತಲೂ, ಅವರಿಂದ ಬಿಡುಗಡೆಗೊಳಿಸ್ಕೊಳ್ಳೋದಂಗೆ ಒಂದನೇದು. ಎರಡನೇದು, ನಮಗೆ ಆರ್ಥಿಕವಾಗಿ ಸಮಸ್ಯೆ ಬರುತ್ತೆ, ದುಡ್ಡಿನ ಸಮಸ್ಯೆ ಬರುತ್ತೆ. ಅದನ್ನು ಹೆಂಗೆ ಫೇಸ್ ಮಾಡೋದು? ಹಂಗಂತ ಸಾಲವೆಲ್ಲ ಮಾಡೋದಾ, ಇಲ್ಲ ಏನನ್ನ ಮಾರ್ಬಿಡೋದಾ? ಅದು ಕೂಡ ಒಂದು ಸಮಸ್ಯೆ. ಮೂರನೇದು, ಅಕಸ್ಮಾತ್ ದುಡ್ಡು ಹೆಂಗೋ ಸೆಟ್ ಮಾಡ್ತೀವಿ. ಇಲ್ಲಿ ಮಂತ್ರಸಿದ್ಧಿ ಮಾಡ್ಕೋಬೇಕಾದ್ರೆ ಕೂತ್ಕೊಳ್ಳೋಕ್ಕೆ, ಧ್ಯಾನ ಮಾಡೋಕ್ಕೆ ಜಾಗನೇ ಇರಲ್ಲ ಮನೆಗಳಲ್ಲಿ ಪಾಪ. ಅವ್ರೇನು ಮಾಡೋದು? ಇದು ಒಂದು ಮೂರನೇದು ಕಾರಣ. ನಾಲ್ಕನೇದು, ನಿಮ್ಮ ಆರೋಗ್ಯನೂ ಕರೆಕ್ಟಾಗಿರಬೇಕು. ಆರೋಗ್ಯ ಸರಿ ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಇದು ನಾಲ್ಕನೇದು. ಐದನೇದು, ನಿಮಗೆ ಸಪೋರ್ಟ್ ಬೇಕು. ಸುತ್ತಲೂ ಒಂದು ಟೀಮ್ ವರ್ಕು. ನೀವು ಒಬ್ಬರೇ ಮಾಡ್ತೀನಿ, ನಾನೊಬ್ಬನೇ ದೇವಸ್ಥಾನ ಕಟ್ತೀನಿ, ನಾನೊಬ್ಬನೇ ವ್ಯಾಪಾರ ಮಾಡ್ತೀನಿ, ನಾನೊಬ್ಬನೇ ಹೋಟೆಲ್ ಮಾಡ್ತೀನಿ, ನಾನೊಬ್ಬನೇ ಒಂದು ಅಪಾರ್ಟ್ಮೆಂಟ್ಗೆ ಪಾಯ ಹಾಕ್ಸಿ ಮನೆ ಕಟ್ಸ್ತೀನಿ ಅಥವಾ ಬಿಲ್ಡಿಂಗ್ ಕಟ್ಸ್ತೀನಿ, ಇದೆಲ್ಲ ಆಗಲ್ಲಪ್ಪ. ನಿಮಗೊಂದು ಸಹಾಯಕ್ಕೆ ಬಲಗೈ ಬಂಟ್ರು ಬೇಕು, ಎಡಗೈ ಬಂಟ್ರು ಬೇಕು, ಮುಂದೆ ಬೇಕು, ಹಿಂದೆ ಬೇಕು. ಹಂಗಂತ ಕಿತ್ಕೊಂಡು ತಿನ್ನೋರಲ್ಲ, ನೆನಪಿಟ್ಕೊಳ್ಳಿ. ನೀವು ಚೆನ್ನಾಗಿ ದುಡ್ಡು ಕೊಟ್ಟರೆ ಎಲ್ಲರೂ ಬಂದು ಸೇರ್ಕೊತಾರೆ. ತಿನ್ನೋಕ್ಕೆ ಕುಡಿಯೋಕ್ಕೆ ಚೆನ್ನಾಗಿ ಕೊಡಬೇಕು, ಅವ್ರ ಕೈಗೆ ತುಂಬ ಜೋಬ್ ತುಂಬ ಕೊಟ್ಟರೆ ಎಲ್ಲರೂ ಬರ್ತಾರೆ. ಹಂಗಂತ ಅಷ್ಟಕ್ಕೆ ಅವ್ರು ಆಸೆ ಪಡಲ್ಲ, ಇನ್ನೂ ಏನೇನೋ ಕೇಳ್ತಾರೆ ನಿಮ್ಮ ಹತ್ರ. ಲಾಸ್ಟ್ಗೆ ಅವ್ರು ಮಾಡಿರೋ ಕೆಲಸಕ್ಕಿಂತ 100ರಷ್ಟು ಜಾಸ್ತಿ ಕಿತ್ಕೊಬಿಡ್ತಾರೆ ನಿಮ್ಮ ಹತ್ರ. ಅದೇ ಅದ್ರ ಬದಲು ಯಾರನ್ನ ಕೂಲಿ ಅವ್ರನ್ನ ಖರ್ಚಿಗೆ ಕೆಲಸ ಮಾಡಿಸಿದ್ರೆ ಒಂದು 5, 10 ಸಾವಿರ, 25 ಸಾವಿರ, 30 ಸಾವಿರ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಅದೇ ಇವ್ರನ್ನ ಕರ್ಸ್ಕೊಬಿಟ್ರೆ, ಏನೋ ಬಂದ್ರಲ್ಲ, ಊಟ ಕೊಟ್ಟರೆ, ತಿಂಡಿ ಕೊಟ್ಟರೆ ನಮಗೆ ಕೆಲಸ ಮಾಡ್ತಾರೆ. ಇವರು ಹಂಗೆ ಹೇಳ್ತಾರೆ, ಫಸ್ಟು ಪ್ರಾಮಿಸ್ ಮಾಡ್ತಾರೆ, ಓ ಅಣ್ಣ ಕರೆಯೋಣ, ಓ ಅಣ್ಣ ನೀನು ಎಲ್ಗಾದ್ರೂ ಕರೆಯೋಣ, ಹೇಳೋಣ, ಏನು ಬೇಕೆಲ್ಲ ನಾವು ಮಾಡ್ತೀವಿ, ನಮ್ಮದೇ ಒಂದು ಟೀಮ್ ಇದೆ ಅಂದ್ಬಿಡ್ತಾರೆ. ಬಂದು ಬಿಡ್ತಾರೆ, ಮಾಡ್ತಾರೆ. ಲಾಸ್ಟಿಗೆ ಸ್ವಲ್ಪ ಶುರು ಮಾಡ್ತಾರೆ, ಏನು ಖರ್ಚಿಗೆ, ದುಡ್ಡಿಗೆ. ಆಮೇಲೆ ನೀವು ಕರೆಕ್ಟಾಗಿ ಏನೋ ಕೊಡ್ತೀರಾ. ಬೇರೆಯವ್ರಿಗೆ ಕೂಲಿಯವ್ರಿಗೆ ಒಂದು 5 ಸಾವಿರ ಕೊಡಬೇಕು ಅಂತ ಇಟ್ಕೊಳ್ಳಿ, ಇವ್ರಿಗೆ 10 ಸಾವಿರನೇ ಕೊಡ್ತೀರಾ. ಬೇರೆಯವ್ರಿಗೆ ಒಂದು 25 ಸಾವಿರ ಕೊಡಬೇಕು ಅಂತ ಇಟ್ಕೊಳ್ಳಿ, ಕೂಲಿಯವ್ರು ಬಂದರೆ, ಕೆಲಸಗಾರ ಬಂದರೆ, ಇವ್ರಿಗೊಂದು 50 ಸಾವಿರನೇ ಕೊಡ್ತೀರಾ. ಆದರೆ ಇವ್ರು ಎಂಥವ್ರು ಗೊತ್ತಾ? ಆಮೇಲೆ ಇನ್ನೂ ಏನೇನೋ ಪ್ರಾಬ್ಲಮ್ಗಳು ಹೇಳ್ತಾರೆ. ಏನೇನು ಹೇಳ್ತಾರೆ? ನಾನು ನಮ್ಮ ಮಗಳಿಗೆ ಮದುವೆ ಮಾಡಬೇಕು, ನಮ್ಮ ಅಣ್ಣ ಹಾಸ್ಪಿಟ್ಲಲ್ಲಿದ್ದಾನೆ, ನಮ್ಮಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ, ನನಗೊಂದು 1 ಲಕ್ಷ ಅಡ್ವಾನ್ಸ್ ಬೇಕು. ಈಗ ಹೇಳೋರು ಕೆಲವರು. ಇನ್ನು ಕೆಲವ್ರು ಹೆಂಗೆ, ಅಲ್ಲಿ ಸಾಲ ಮಾಡಿಬಿಟ್ಟಿದ್ದೀನಿ, ಇಲ್ಲಿ ಸಾಲ ಮಾಡಿಬಿಟ್ಟಿದ್ದೆ, ಅವ್ರು ಕೇಳ್ತಾರೆ, ನಾನು ಇವಾಗ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗಬೇಕು, ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ರು ಕೆಲಸಕ್ಕೆ ಕರಿತಾ ಇದ್ದಾರೆ, ಹಣ ಕೊಡು ಅಂತ ಪೀಡಿಸ್ತಾ ಇದ್ದಾರೆ. ಈ ರೀತಿ ಶುರು ಮಾಡ್ತಾರೆ. ಅಲ್ಲೆಲ್ಲೋ ಸಾಲ ಮಾಡಿದಾರಂತ ಇವರು. ಎಷ್ಟು ಲಕ್ಷ? 3 ಲಕ್ಷ, 3.5 ಲಕ್ಷ. ಈಗ ನೀವು ಕೊಟ್ಟರೆ ಅಷ್ಟು ಅವ್ರಿಗೆ ಕೊಟ್ಬಿಡ್ತಾರಂತ ದುಡ್ಡು. ಆಮೇಲೆ ನಿಮ್ಮ ಹತ್ರನೇ ಕೆಲಸ ಮಾಡ್ತಾರಂತೆ. ನೋಡ್ರಿ ಹೆಂಗಿದೆ ಕತೆ. ಕೊಡ್ತಾರೋ ಬಿಡ್ತಾರೋ, ಮಾಡ್ಯಾರೋ ಸಾಲ ಇಲ್ವೋ, ಅದು ಯಾರಿಗಪ್ಪ ಗೊತ್ತು, ಅವ್ರು ಹೇಳ್ತಾರಷ್ಟೆ. ಹಿಂಗೆ ತುಂಬ ಮಂದಿ ನಮ್ಮ ಕಾಲು ಎಳಿತಾರೆ ಸಾಧನೆ ಮಾಡೋಕ್ಕೆ. ಸಾಧನೆ ಮಾಡೋಕ್ಕೆ ಆಗೋದಿಲ್ಲ, ಸಾಧನೆ ನಿಂತೋಗುತ್ತೆ. ಅದು ಯಾವುದೇ ಕೆಲಸ ಇರಲಿ. ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ. ಈಗ ಬೇಡ ಬಿಡ್ರಿ, ಮಂತ್ರಸಿದ್ಧಿ ಹಂಗಾರೆ ಹೆಂಗೆ ನಾವು ಬಿಡಿಸ್ಕೊಳ್ಳೋಣ, ಒಂದು ಉಪಾಯ ಮಾಡ್ಕೊಳ್ಳೋಣ. ನಾವೊಂದು ಉಪಾಯ ಮಾಡ್ಕೊಳ್ಳೋಣ, ಯಾವ ರೀತಿ ಅಂತ ನೋಡೋಣ.
ಮಂತ್ರಸಿದ್ಧಿ ಮಾಡಲಿಕ್ಕೆ ಒಂದು ಉಪಾಯ, ಅಡ್ಡಿ ಆತಂಕಗಳು ನಿವಾರಣೆ ಮಾಡೋಣ. ಯಾವ ರೀತಿ ನೋಡಿ, ಮೊದಲನೇದಾಗಿ ಈ ಸಾಧನೆ ಮಾಡಬೇಕಾದ್ರೆ ಮೊದಲನೇದಾಗಿ ನಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಸಂಕಲ್ಪ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂದರೆ, ನೀವು ಮಂತ್ರಸಿದ್ಧಿ ಕಲಿಬೇಕು, ಸಿದ್ಧಿಗಳು ಮಾಡ್ಕೋಬೇಕು, ಆ ರೀತಿ ಅನ್ಕೊತೀರ. ಇನ್ನು ಕೆಲವರು ಮಂತ್ರಸಿದ್ಧಿ ಮಾಡ್ಕೋಬೇಕು, ಸಿದ್ಧಿ ಮಾಡ್ಕೋಬೇಕು, ಅದು ಕಾಲಿಗೆ ಎಲ್ಲ ಆಸೆ ಪಡ್ತಾರೆ. ಅವರು ಎಲ್ಲೆಲ್ಲೋ ಗುರುಗಳ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಹಣ ಖರ್ಚು ಮಾಡಿ ಏನೂ ಮಾಡೋಕ್ಕಾಗಿಲ್ಲ ಅಂತ ಬೇಸರಾಗೊಂಡ್ಬಿಟ್ಟು ತಲೆ ಕೆಟ್ಟೋಗಿ ಲಾಸ್ಟಿಗೆ ನನ್ನ ವಿಡಿಯೋ ಪೂರ್ತಿ ನೋಡೋದೇ ಇಲ್ಲ, ಸುಮ್ಮನೆ ನನ್ನ ಮುಖ ನೋಡಿದ ತಕ್ಷಣ ಒಂದು ಕಾಮೆಂಟ್ ಮಾಡಿಬಿಡೋದು, ಮುಖ ನೋಡಿದ ತಕ್ಷಣ ಒಂದು ಕಾಮೆಂಟ್ ಮಾಡೋದು, ಸುಮ್ಮನೆ ನಾನು ಯೂಟ್ಯೂಬ್ ಚಾನಲಲ್ಲೇ ನಂದು ವೀಡಿಯೋ ಕಾಣಿಸಿದ ತಕ್ಷಣ ಒಂದು ಕಾಮೆಂಟ್ ಮಾಡಿಬಿಡೋದು. ಏನಂತ, ಇವನು ಡೋಂಗಿ ಬಾಬಾ, ಇವನು ಸರಿಯಿಲ್ಲ, ಇವನೇನು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾನೆ, ಆನ್ಲೈನಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ, ಯಾವ ರೀತಿ ಮಾಡ್ತಾರೆ, ಹೆಂಗೆ ಪ್ರಾಕ್ಟಿಕಲ್ ಕೊಟ್ಬಿಡ್ತಾರೆ ಆನ್ಲೈನಲ್ಲಿ. ನೋಡಿರಿ, ಇವರು ನನ್ನ ವೀಡಿಯೋ ನೋಡಲ್ಲ. ನನ್ನ ವೀಡಿಯೋಗಳು ಎಷ್ಟಿದೆ ಗೊತ್ತಾ ಈ ಚಾನಲಲ್ಲಿ? 800 ವೀಡಿಯೋಕ್ಕೂ ಹೆಚ್ಚಾಗಿದೆ. ಇವರು ಒಂದು ವೀಡಿಯೋನೂ ಕರೆಕ್ಟಾಗಿ ನೋಡಿರಲ್ಲ, ಬರೀ ಒಂದು ವೀಡಿಯೋ ಕೂಡ ಪೂರ್ತಿ ನೋಡಿರಲ್ಲ. ಬರೀ ಮುಖ ನೋಡಿದ ತಕ್ಷಣ ಸ್ವಾಮೀಜಿ ಗಡ್ಡ ಬಿಟ್ಟಿದ್ದಾರೆ, ಕಾವ್ಯ ಹಾಕಿದ್ದಾರೆ ಅಂದ್ಬಿಟ್ರೆ ಬ್ಯಾಡ್ ಕಮೆಂಟ್ಗಳು. ಅಂಥ ಅಯೋಗ್ಯರು, ನೀಚ ನಿಕೃಷ್ಟರು, ಪಾಪಿಗಳು ಇವಾಗೂ ಕಾಮೆಂಟ್ಗಳು ಮಾಡ್ತಾನೇ ಇದ್ದಾರೆ. ಅಷ್ಟೇ ಅಲ್ಲ, ನಾನು ಈ ರೀತಿ ಬೈತೀನಲ್ಲ ಅದ್ರ ಬಗ್ಗೆನೂ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ, ನೀವು ಸ್ವಾಮಿಗಳು ನಿಮ್ಮ ಬಾಯಲ್ಲಿಂಥ ಮಾತೆಲ್ಲ ಬರಬಾರ್ದು, ಹಂಗೆ ಹಿಂಗೆ ಏನೇನೋ ಕಾಮೆಂಟ್ಗಳು ಮಾಡ್ತಿದ್ದಾರೆ. ನೋಡಿ, ಇವ್ರು ಮಾಡೋದು ತಪ್ಪಿಲ್ಲ, ನಾನು ಈ ರೀತಿ ಕೇಳೋದು ತಪ್ಪಂತೆ. ನನ್ನ ಪಾಡಿಗೆ ನಾನು ಏನೋ ವೀಡಿಯೋ ಮಾಡಿಕೊಂಡು ಆನ್ಲೈನ್ ಕ್ಲಾಸ್ ಮಾಡಿಕೊಂಡು ಯಾರ ತಂಟೆಗೆ ಹೋಗ್ತೀರಾ, 4 ಜನಕ್ಕೆ ಒಂದು ಉದ್ಧಾರ ಮಾಡೋಣ ಅಂತ ಹೊರಟು ಜಗತ್ತಿಗೆ ಹಿಂದೂ ಧರ್ಮ, ಸನಾತನ ಧರ್ಮ ಇದ್ರ ಬಗ್ಗೆ ಹೇಳಿಕೊಂಡು 4 ಜನಕ್ಕೆ ಧರ್ಮದ ಬಗ್ಗೆ ಒಂದು ಸಂದೇಶ ಕೊಟ್ಕೊಂಡು ಧರ್ಮಸೂತ್ರಗಳನ್ನು ಅವ್ರಿಗೆ ಅಳವಡಿಸೋಳಿಕ್ಕೆ ಪ್ರಯತ್ನ ಪಡ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ನಾವಿಲ್ಲಿ ವೀಡಿಯೋ ಮಾಡ್ತೀವಿ. ಸಾಕಷ್ಟು ಮಂದಿಗಳು ಫೋನ್ ಮಾಡ್ತಾರೆ, ಸಮಸ್ಯೆಗಳು ಕೇಳ್ತಾರೆ, ಅವ್ರಿಗೆ ಹೇಳ್ಕೊಂಡು ಕೂತಿರ್ತೀವಿ. ಸರಿಯಾಗಿ ನಿದ್ದೆ ಮಾಡಿದೆ, ಊಟ ಮಾಡಿದೆ. ಈ ಪಾಪಿಗಳು, ನೀಚ ನಿಕೃಷ್ಟರು ಇಷ್ಟ ಬಂದಂಗೆ ಕಾಮೆಂಟ್ ಮಾಡ್ಬೋದು, ಅದೇ ನಾವು ಕೇಳಬಾರ್ದಂತೆ, ಈ ರೀತಿ ಬಾಯಿನಲ್ಲಿ ಹೇಳಬಾರ್ದಂತೆ, ಹಂಗಂತೆಲ್ಲ ಮಾಡಿದ್ದಾರೆ. ನೋಡಿರಿ, ನೀವು ಸ್ವಾಮಿಗಳು ನಿಮ್ಮ ಬಾಯಲ್ಲಿ ಬರಬಾರ್ದು ಮಾತುಗಳೆಲ್ಲ ಅಂತಾರೆ. ನಾನೇನು ಕೆಟ್ಟ ಮಾತು ಬೈದಿದ್ದೀನಿ, ನಾನು ಬೈದರೆ ನನಗೂ ಗೊತ್ತು ಹೆಂಗೆ ಬೈದು ಅಂತ. ಆದರೆ ನಮಗೆ ಒಂದು ಸ್ಥಾನಮಾನ ಇದೆ, ಇದನ್ನು ಕಳ್ಕೊಬಾರ್ದಂತ ಬರೀ ನೀಚರು ನಿಕೃಷ್ಟರು ಪಾಪಿಗಳು ಅಷ್ಟೇ ಮಾತಾಡ್ತೀವಿ. ಗೊತ್ತಾಯ್ತಲ್ಲ? ಹಾಗೆ ಇವರೆಲ್ಲ ಪುಂಡು ಪೋಖರಿಗಳು, ಇವ್ರಿಗೇನು ಬೇಕಾಗಿಲ್ಲ, ಬರೀ ಕುಡ್ಕೊಂಡು ಅದು ಬಿಟ್ಟು ಇಂಟರ್ನೆಟ್ ಅಂತಾರಲ್ಲ, ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಅಂತಾರಲ್ಲ, ಹಂಗೆ ಇವ್ರದ್ದು. ಅವ್ರ ವಿಷಯ ನಮ್ಗೆ ಬೇಡ ಬಿಡಿ. ನಾನು ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಏನು ನಡೆಯುತ್ತೆ ಅನ್ನೋದು ಇವತ್ತು ಹೇಳ್ಕೊಡ್ತೀನಿ. ಸಮಸ್ಯೆಗಳನ್ನು ಹೆಂಗೆ ಫೇಸ್ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಸರಿನಾ? ಮೊದಲು ಆನ್ಲೈನ್ ಕ್ಲಾಸಲ್ಲಿ ನೀವು ಜಾಯ್ನ್ ಆಗಬೇಕಾದ್ರೇ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅಂದರೆ, ಫಸ್ಟ್ ಟೈಮ್ ನೀವು ನನಗೆ ಕಾಲ್ ಮಾಡ್ತೀರಾ ಅಥವಾ ಆನ್ಲೈನ್ ಕ್ಲಾಸ್ ಬಗ್ಗೆ ತಿಳ್ಕೊತೀರಾ. ನೋಡಿ, ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಈಗಾಗಲೇ 4 ಜನ ಮಾಸ್ಟ್ರುಗಳಿದ್ದಾರೆ. ಎಷ್ಟು? 4 ಜನ ಮಾಸ್ಟ್ರುಗಳಿದ್ದಾರೆ. ಜೊತೆಗೆ ನಾನು ಒಬ್ಬ ಇದ್ದೀನಿ, 5 ಜನ. ಈಗ ನಮಗಿನ್ನೂ 2 ಬೇಕು, ಆದಷ್ಟು ಬೇಗನೆ ತಗೊಳ್ತೀವಿ, ಸರಿನಾ? ಇದು ಮೊದಲನೇದು ಹೇಳಿದ್ದೀನಿ. ಬ್ಯಾಚ್ಗಳು ಸ್ಟಾರ್ಟ್ ಆಗೋದು ಸಾಮಾನ್ಯವಾಗಿ ಮಧ್ಯಾಹ್ನ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 1 ಗಂಟೆ 1:30ವರೆಗೂ ಬ್ಯಾಚ್ಗಳಿರುತ್ತೆ. ನೆಕ್ಸ್ಟು ಮೂರನೇದು, ನಮ್ಮ ದೇಶದವರಲ್ಲದೆ ಹೊರದೇಶದವರು, ಅಮೇರಿಕಾ ಇತ್ಯಾದಿ ದೇಶದವರು ವಿದ್ಯಾರ್ಥಿಗಳಿದ್ದಾರೆ. ಇದು ನೆಕ್ಸ್ಟ್ ನಾವು ಬರೀ ಕನ್ನಡ ಅಷ್ಟೇ ಅಲ್ಲ, ತೆಲುಗಲ್ಲೂ ಕೊಡ್ತೀವಿ, ಕ್ಲಾಸ್ ಮಾಡ್ತೀವಿ, ತೆಲುಗಲ್ಲೂ ಕೂಡ ಕ್ಲಾಸ್ ಕೊಡ್ತೀವಿ. ಇದು ಮೂರನೇದು. ಆಮೇಲೆ ಇವರು ಸೇರ್ಕೋಬೇಕಾದ್ರೆ ಏನಪ್ಪ ನಿಯಮ ಅಂದರೆ ಅವರು ಒಂದು ವೇಳೆ ವಿದ್ಯಾರ್ಥಿಗಳಾಗಿದ್ದರೆ, ಕಾಲೇಜ್ಗೆ ಹೋಗೋರಾಗಿದ್ದರೆ, ಅಥವಾ ಕಾಲೇಜ್ ಮುಗಿಸಿ ಡಿಪ್ಲೊಮಾನೋ ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲೇ ಇದ್ದರೆ ಅಂಥವ್ರ ಹತ್ರ ನಾವು ಹಣ ತಗೊಳ್ಳಲ್ಲ, 1 ರೂಪಾಯಿ ಕೂಡ ತಗೊಳ್ಳಲ್ಲ. ಹಾಗೇ ಫ್ರೀಯಾಗಿ ಕ್ಲಾಸ್ಗೆ ಜಾಯಿನ್ ಮಾಡ್ಕೊಳ್ತೀವಿ. ಅವ್ರ ಹತ್ರ ಗುರುದಕ್ಷಿಣೆ ತಗೊಳ್ಳಲ್ಲ. ಒಂದು ವೇಳೆ ಮುಂದೆ ಯಾವತ್ತಾದರೂ ಅವ್ರಿಗೆ ಕೆಲಸ ಸಿಕ್ಕಿದರೆ ಆವತ್ತು ಬೇಕಂದರೆ ಕೊಟ್ಟರೆ ಕೊಡಲಿ, ನಮ್ಮ ಗುರುಗಳು ನಮಗಿದ್ದೇ ಕಲಿಸಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ದಾರಿ ತೋರಿಸಿದ್ದಾರೆ ಅಂತ ಅವ್ರ ಮನಸ್ಸಿಗೆ ಅನಿಸಿದರೆ ಮುಂದೆ ಕೆಲಸ ಸಿಕ್ಕಿದ ಮೇಲೆ ನಮಗೆ ಕೊಡಬೇಕು ಅನಿಸಿದರೆ ಕೊಟ್ಕೊಳ್ಳಿ. ಅಷ್ಟೇ ವಿನಃ
ಯಾವ ಕಾರಣಕ್ಕೂ ಇಲ್ಲಿ 1 ತಿಂಗಳು ಕಲೀಲಿ, 2 ತಿಂಗಳು ಕಲೀಲಿ, 1 ವರ್ಷ ಕಲೀಲಿ, 5 ವರ್ಷ ಕಲೀಲಿ, 10 ವರ್ಷ ಕಲೀಲಿ, ನಾವು ಕಲಿಸ್ತೀವಿ. ಆದರೆ ₹1 ತಗೊಳ್ಳಲ್ಲ ಅವರು ನಿರುದ್ಯೋಗಿ ಆಗಿದ್ದರೆ. ಇದು ಮೊದಲನೇದು. ಎರಡನೇದು, ಒಂದು ವೇಳೆ ಗಂಡ ದುಡಿತಾರೆ, ಹೆಂಡತಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಏನೋ ಇರ್ತಾರೆ, ಅಂಥ ಹೆಣ್ಮಕ್ಳ ಹತ್ರ ನಾವು ಹಣ ತಗೊಳ್ಳಲ್ಲ. ಯಾಕಂದರೆ ಅವರು ಸ್ವಂತ ಸಂಪಾದನೆ ಮಾಡಿದ್ದಲ್ಲ. ಮನೆಯಲ್ಲಿ ಗಂಡ ದುಡಿಯೋದ್ರಲ್ಲಿ ಇವರು ನಮಗೆ ಗುರುದಕ್ಷಿಣೆ ಕೊಡಬೇಕಾದ ಅಗತ್ಯ ಇಲ್ಲ. ಒಂದು ವೇಳೆ ಅವರ ಸ್ವಂತ ದುಡ್ಡಿದ್ದರೆ, ಅಂಥ ಹೆಣ್ಮಕ್ಳ ಹತ್ರ ಸ್ವಂತ ದುಡ್ಡಿದ್ದರೆ, ಅವ್ರದ್ದೇ ಅಂತಿದ್ದರೆ ಅದನ್ನು ಕೊಟ್ಕೊಳ್ಳಿ. ಈ ರೀತಿ ದಕ್ಷಿಣೆ ತಗೊಳ್ಳೋ ನಿಯಮ ನಮ್ಮಲ್ಲಿದೆ. ನೆಕ್ಸ್ಟು, ಇಷ್ಟೇ ಗುರುದಕ್ಷಿಣೆ ಅಂತ ಇಲ್ಲ. ಫಸ್ಟ್ ಟೈಮ್ ಬಂದಾಗ ಗುರುಗಳಿಗೆ ಯೂನಿಫಾರ್ಮ್, ಒಂದು ಶರ್ಟು, ಒಂದು ಟವಲ್ಲು, ಒಂದು ಪಂಚೆ ಅಂತ ಕೊಡಬೇಕು, ಯಾರೇ ಆಗಲಿ ಗುರುದಕ್ಷಿಣೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ವಯಿಸೋದಿಲ್ಲ, ನಿರುದ್ಯೋಗಿಗಳಿಗೆ ಇದು ಅನ್ವಯಿಸೋದಿಲ್ಲ. ಉದ್ಯೋಗದಲ್ಲಿ ಇರೋವ್ರಿಗೆ, ಆದಾಯ ಇರೋವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಆದಾಯ ಬರುತ್ತಲ್ಲ, ಇಲ್ಲ ಬಾಡಿಗೆ ಮನೆಗಳಿಂದ ಹಣ ಬರ್ಬೋದು, ಇಲ್ಲ ವ್ಯಾಪಾರ ಮಾಡ್ಬೋದು, ಹಣ ಸಂಪಾದನೆ ಮಾಡ್ತಾರಲ್ಲ, ಅವ್ರು ಹೆಣ್ಣಾಗಿರಲಿ ಗಂಡಾಗಿರಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅಂಥವ್ರ ಹತ್ರ ನಾವು ಗುರುದಕ್ಷಿಣೆ ತಗೊಳ್ಳೋದು. ಅದು ಯಾವ ರೀತಿ ಗುರುದಕ್ಷಿಣೆ? ಒಂದು ಶರ್ಟು, ಒಂದು ಪಂಚೆ, ಒಂದು ಟವಲ್ಗೆ ಎಷ್ಟಾಗುತ್ತೆ, ಇದು ಒಂದು ಬಿಲ್ಲು. ಎರಡನೇದು, ಹಣ್ಣು ಹಂಪಲ, ತರಕಾರಿ, ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ಈ ಥರದ್ದು ಇಷ್ಟಕ್ಕೂ ಸೇರಿ ₹2,000 ಆಗುತ್ತೆ. ಅವರು ಎಲ್ಲೋ ಇರ್ತಾರೆ, ಯಾವುದೋ ತುಮಕೂರು, ಬೆಳಗಾಮೋ, ಯಾದಗಿರಿನೋ, ಚಿತ್ರದುರ್ಗನೋ, ರಾಯಚೂರು, ಕೋಲಾರನೋ, ಬೆಂಗಳೂರು, ಕನಕಪುರನೋ, ರಾಮನಗರನೋ, ಮೈಸೂರು, ಟಿ ನರಸೀಪುರನೋ, ಎಲ್ಲೋ ಕರ್ನಾಟಕದಲ್ಲಿ ಯಾವುದೋ ಹುಬ್ಳಿ, ಧಾರವಾಡ, ಇನ್ನೊಂದು ದಾವಣಗೆರೆ ಎಲ್ಲೋ ಇರ್ತಾರೆ. ಅವ್ರು ಇಲ್ಲಿ ಬಂದು ಅಷ್ಟು ತೊಗೊಂಡು ಬಂದು ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬರೋದು 1,000, ಹೋಗೋದು 1,000, ₹2,000 ಖರ್ಚಾಗುತ್ತೆ, ಜೊತೆಗೆ ಟೈಮ್ ಎಷ್ಟಾಗುತ್ತೆ. ಅದಕ್ಕೆ ನಾವು ಬೇಡ, ನೀವು ಬರಬೇಡಿ, ಅಲ್ಲೇ ರೀ, ನಂದು ಗೂಗಲ್ ಪೇ ಇದೆ, ಫೋನ್ಪೇ ಇದೆ, ಎಲ್ಲದಕ್ಕೂ ನಂದು ಒಂದೇ ನಂಬರು, ಇದಕ್ಕೆ ಹಾಕ್ಕೊಳ್ಳಿ, ಇಷ್ಟು ಬರುತ್ತೆ ಖರ್ಚು, ₹2,000 ಬರುತ್ತೆ. ಯೂನಿಫಾರ್ಮ್ಗೆ, ಹಣ್ಣು ಹಂಪಲ ತರಕಾರಿ ಅಕ್ಕಿ ಬೆಳಗ್ಗೆ ₹2,000 ಬರುತ್ತೆ ದಕ್ಷಿಣೆ, ಗುರುದಕ್ಷಿಣೆ ಫಸ್ಟ್ ಟೈಮು. ಅದನ್ನು ನೀವು ನಮಗೆ ಗೂಗಲ್ ಪೇ ಫೋನ್ಪೇನಲ್ಲಿ ಹಾಕ್ಕೊಳ್ಳಿ. ಹಾಕಿ ಅವರು ಹಣ ಹಾಕಿದ ಮೇಲೆ ಆ ಸ್ಲಿಪ್ಪನ್ನ ನಮಗೆ ಸ್ಕ್ರೀನ್ಶಾಟು ಅಥವಾ ಶೇರ್ ಮಾಡಿದ್ರೆ ನಮ್ಮ ವಾಟ್ಸಪ್ಗೆ, ಅವ್ರದ್ದು ನಮ್ಮ ಇಲ್ಲಿ 10 ಬ್ಯಾಚ್ ಇದೆ, ಟೋಟಲಾಗಿ 10 ಬ್ಯಾಚ್ನಲ್ಲಿ ವಿದ್ಯಾರ್ಥಿಗಳು ಈಗ ಸದ್ಯಕ್ಕೆ ಇವತ್ತು ತಾರೀಕು 11 ಭಾನುವಾರ 1ನೇ ತಿಂಗಳು 2025ನೇ ಇಸ್ವಿ, ಇವತ್ತಿಗೆ ಇಲ್ಲಿ 10 ಬ್ಯಾಚ್ ಇದೆ. ಎಷ್ಟು ಬ್ಯಾಚು? 10 ಬ್ಯಾಚ್ ಇದೆ. 4 ಜನ ಗುರುಗಳಿದ್ದಾರೆ, ನಾನೊಬ್ಬ, 5 ಜನ ಇದೆ ಒಟ್ಟಾರೆ. ಟೋಟಲ್ ವಿದ್ಯಾರ್ಥಿಗಳು 41 ಜನ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟು? 41 ಜನ ವಿದ್ಯಾರ್ಥಿಗಳಿದ್ದಾರೆ. ಒಂದು ಗ್ರೂಪಿಗೆ, ಒಂದು ತರಗತಿಗೆ ಒಬ್ಬರಿದ್ದರೂ ಕೂಡ ನಾವು ಪಾಠ ಮಾಡ್ತೀವಿ. ಹೊಸ ಬ್ಯಾಚ್ಗಳಿಗೆ ಕನಿಷ್ಠ ಒಂದು ಬ್ಯಾಚ್ಗೆ ಈಗ 5 ರಿಂದ 10 ಜನ ಒಳಗಿರ್ತಾರೆ. 6-7 ಜನ ಅಥವಾ ಮ್ಯಾಕ್ಸಿಮಮ್ 10 ಜನ, ಅದಕ್ಕೆ ಮೇಲೆ ನಾವು ಬ್ಯಾಚ್ಗೆ ಹಾಕಲ್ಲ, ತರಗತಿಗೆ ಅದಕ್ಕೆ ಮೇಲೆ ಹಾಕಲ್ಲ, ಬೇರೆ ಬ್ಯಾಚ್ಗೆ ಹಾಕ್ತೀವಿ. ಇವಾಗ 10 ಬ್ಯಾಚ್ ಇದೆ, ಬೇಕಾ 11ನೇ ಬ್ಯಾಚ್ಗೆ ಹಾಕ್ತೀವಿ, ಅಲ್ಲಿ ಒಬ್ಬೊಬ್ರು ಇರ್ತಾರೆ, ಅವಾಗ ಅವ್ರಿಗೆ ಪಾಠ ಮಾಡ್ತೀವಿ. ಆನಂತರ ಇನ್ನೊಬ್ಬರು ಬಂದಾಗ ಅದಕ್ಕೆ ಸೇರಿಸ್ಕೊಳ್ತೀವಿ, ಆಮೇಲೆ ಇನ್ನೊಬ್ಬರು ಬಂದಾಗ ಹಂಗೆ ಸೇರಿಸ್ಕೊಳ್ತೀವಿ. ಈಗ ಸದ್ಯಕ್ಕೆ 10 ಬ್ಯಾಚ್ ಇದೆ, 41 ಜನ ವಿದ್ಯಾರ್ಥಿಗಳಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 1:30ವರೆಗೂ ಕ್ಲಾಸಸ್ ಬ್ಯಾಚ್ಗಳಿರ್ತವೆ. ಹಗಲೊತ್ತು ಕೆಲಸ ಮಾಡೋರು ರಾತ್ರಿ ಹೊತ್ತು 8 ಗಂಟೆಗೆ ಕೂತ್ಕೋಬೋದು. ಒಂದು ಕ್ಲಾಸು ಅರ್ಧ ಗಂಟೆಯಿಂದ 3/4 ಗಂಟೆ ಇರುತ್ತೆ, ಒಂದು ಕ್ಲಾಸಿನ ಟೈಮು. ಒಂದು ಪೀರಿಯಡ್ ಎಷ್ಟಿರುತ್ತೆ? ಅರ್ಧ ಗಂಟೆಯಿಂದ 3/4 ಗಂಟೆ ಇರುತ್ತೆ. ಯಾಕೆಂದರೆ ಅರ್ಧ ಗಂಟೆ ಗುರುಗಳು ಪಾಠ ಮಾಡ್ತಾರೆ, 10 ನಿಮಿಷ ಪ್ರಶ್ನೆಗಳು ಕೇಳಲಿಕ್ಕೆ, ಸಂಶಯ ಕೇಳಲಿಕ್ಕೆ, ಅನುಮಾನಗಳನ್ನು ಕೇಳಲಿಕ್ಕೆ ಅವಕಾಶ ಕೊಡ್ತಾರೆ 10 ನಿಮಿಷ. ಅದಕ್ಕೆ 45 ನಿಮಿಷ ಆಗುತ್ತೆ, 40 ರಿಂದ 45 ನಿಮಿಷ ಆಗುತ್ತೆ ಒಂದು ಕ್ಲಾಸ್, ಮುಗಿಯುತ್ತೆ. ಒಂದು ವೇಳೆ ನಾವು ಚೆನ್ನಾಗಿ ಕಲಿಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಬೇಗನೆ ಕಲ್ಕೋಬೇಕಂದ್ರೆ ನಾವು 2 ಬ್ಯಾಚ್ ಕೊಡ್ತೀವಿ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ. ಹಗಲೊತ್ಲೋಗಿ ಬೇಕಾ 1 ಬ್ಯಾಚ್ ಕೊಡ್ತೀವಿ, ರಾತ್ರಿ ಹೊತ್ತಲು 1 ಬ್ಯಾಚ್ ಕೊಡ್ತೀವಿ. 2 ಬ್ಯಾಚಲ್ಲಿ ಅವರು ಕ್ಲಾಸ್ ಕೂತ್ಕೊಂಡು ಕ್ಲಾಸ್ ಕಲಿಬೋದು. ಅಂದರೆ ನಾವು ಬೇಗನೆ ಕಲ್ಕೋಬೇಕು ಅಂದರೆ. ಗೊತ್ತಾಯ್ತಲ್ಲ? ಫಸ್ಟ್ ಟೈಮ್ 2,000 ಆಗಿಬಿಟ್ರೆ, ಫಸ್ಟ್ ಟೈಮ್ ದಕ್ಷಿಣೆ 2,000 ಆಗಿಬಿಟ್ರೆ ಅಡ್ಮಿಷನ್ ಮಾಡ್ಕೊಬಿಡ್ತೀವಿ. ಐ ಡಿ ಪ್ರೂಫು, ಆಧಾರ್ ಕಾರ್ಡು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಏನೋ ಒಂದು ಐ ಡಿ ಪ್ರೂಫ್ ಕೊಡಬೇಕು.
ಆಮೇಲೆ ಬಿ ಪಿ ಚೆಕಪ್ಪು ರಿಪೋರ್ಟ್ ಕೊಡಬೇಕು. ಆಮೇಲೆ ಬಲಗೈ ಹಸ್ತರೇಖೆ ಗಂಡಸರಾದರೆ, ಹೆಂಗಸರಾದರೆ ಎಡಗೈ ಹಸ್ತರೇಖೆ ಕೊಡಬೇಕು. ಆಮೇಲೆ ಹಿಂದ್ಗಡೆ 2 ಕೈಗಳು ಉಗುರುಗಳು ಕಾಣೋಂಗೆ ಫೋಟೋ ತೆಗೆದು ನಾನು ವಾಟ್ಸಪ್ ಕಳಿಸ್ಬೇಕು. ಒಂದು ಐ ಡಿ ಪ್ರೂಫು, ಬಿ ಪಿ ಚೆಕ್ ಮಾಡಿಸ್ಬೇಕು, 2 ರಿಪೋರ್ಟ್ ಇಷ್ಟಿರುತ್ತೆ. ಒಂದೇ ಸಾರಿ ನಾವು ದಕ್ಷಿಣ ಕೇಳೋದು. ಮತ್ತು ತಿಂಗಳು ಫೀಸ್ ಇಲ್ಲ. ಅವ್ರು ಎಷ್ಟು ವರ್ಷ ಆದರೂ ವಿದ್ಯೆ ಕಲೀಲಿ, ತಿಂಗಳ ಫೀಸ್ ಇಲ್ಲ. ಒಂದು ವೇಳೆ ಅವ್ರಿಗೆ ಇಷ್ಟ ಆದರೆ ನಮ್ಮ ಗುರುಗಳಪ್ಪ ನಾವು ಕೊಡೋಣ ಅಂತ ಇಷ್ಟ ಆದರೆ ತಿಂಗಳು 150 ಅವರು ನಮ್ಗೆ ಹಾಕ್ಕೋಬೋದು. ನಾನೇನು ಬೇಡ ಅನ್ನಲ್ಲ, ಹಂಗಂತ ಕೇಳೋದಿಲ್ಲ ಯಾರಿಗೂ. ಇದು ಇಲ್ಲಿ ಆನ್ಲೈನ್ ಕ್ಲಾಸು. ಸರಿ, ಆನ್ಲೈನ್ ಕ್ಲಾಸ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ನೋಡೋಣ. ನೋಡಿ, ಹೊಸ್ದಾಗಿ ಬಂದಂಥ ವಿದ್ಯಾರ್ಥಿಗಳಿಗೆ ಫಸ್ಟು ನಾನು ಇಂಟ್ರ್ಯೂ ಮಾಡ್ತೀನಿ. ಸುಮಾರು 1 ವಾರದ ಕಾಲ ನಾನೇ ಅವ್ರಿಗೆ ಅರ್ಧ ಗಂಟೆ ಇಂಟ್ರ್ಯೂ ಮಾಡ್ತೀನಿ. ಪ್ರತಿದಿನ ಅವ್ರ ಹತ್ರ ಮಾತಾಡ್ತೀನಿ, ಅವ್ರದ್ದೆಲ್ಲ ಮಾಹಿತಿ ತಿಳ್ಕೊಳ್ತೀನಿ, ಅವ್ರ ಆರೋಗ್ಯದ ಬಗ್ಗೆ ತಿಳ್ಕೊತೀನಿ, ಆರ್ಥಿಕವಾಗಿ ಅವ್ರು ಹೆಂಗಿದ್ದಾರೆ ತಿಳ್ಕೊತೀನಿ, ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ತಿಳ್ಕೊತೀನಿ, ಅವ್ರ ಕಷ್ಟ ಸುಖ, ಒಟ್ಟಾರೆ ಅವ್ರ ಕಷ್ಟ ಸುಖ ಏನಿದೆ, ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ, ಇವ್ರದ್ದೇ ಒಂದು ಕಷ್ಟ ಸುಖ ಇರುತ್ತಲ್ಲ, ಅವ್ರದ್ದೇ ಒಂದು ಬಾಧೆಗಳಿರುತ್ತಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಅವ್ರ ಬಗ್ಗೆ ನಾನು ತಿಳ್ಕೊತೀನಿ. ಅನಂತರ ಅವ್ರಿಗೆ ನಾವು ಏನು ಆಸಕ್ತಿ ಇದೆ, ಏನು ಕಲೀಲಿಕ್ಕೆ ಇಲ್ಲಿ ಬಂದಿದ್ದಾರೆ, ಯಂತ್ರ ತಂತ್ರ ಮಂತ್ರ ತಾಯ್ತ ಪೂಜೆ ಅಭಿಷೇಕ ಅರ್ಚನೆ ಹೋಮ ಯಜ್ಞ ಯಾಗ ಇವೆಲ್ಲ ಕಲಿಸ್ಕೊಡ್ತೀವಿ. ಮೊದಲು ಪಾಠ ಮಾಡ್ತೀವಿ. 1 ತಿಂಗಳು ಪಾಠ ಇರುತ್ತೆ, ಬರೀ ಪಾಠ. ಆಮೇಲೆ ಮುಂದಿನ ತಿಂಗಳಲ್ಲಿ ಅವ್ರಿಗೆ ನೋಟ್ಸ್ ಎಲ್ಲ ಕೊಟ್ಟು ಅವ್ರ ಕೈಯಲ್ಲಿ ನಾವು ಪಾಠ ಮಾಡಿಸ್ತೀವಿ. ಅವ್ರ ಕೈಲೇ ಪಾಠ ಮಾಡಿಸ್ತೀವಿ. ಅವ್ರು ಏನು ಕಲ್ತಿದ್ದಾರೆ ಅದನ್ನು ಒಬ್ಬೊಬ್ಬರ ಕೈಲೂ ಪಾಠ ಹೇಳಿಸ್ತೀವಿ. ಅದೊಂದು 15 ದಿನ ನಡೆಯುತ್ತೆ. ಆಮೇಲೆ ಧ್ಯಾನ ಮಾಡೋದು ಹೇಳ್ಕೊಡ್ತೀವಿ. ಹೆಂಗೆ ಕೂತ್ಕೋಬೇಕು, ಎಷ್ಟು ನಿಮಿಷ ಧ್ಯಾನ ಮಾಡಬೇಕು, ಇದೆಲ್ಲ ಹೇಳ್ಕೊಡ್ತೀವಿ. ಆಮೇಲೆ ಸಿದ್ಧಿಗಳು, ಒಂದೊಂದೇ ಸಿದ್ಧಿ ಯಾವ್ಯಾವ ತಿಂಗಳಲ್ಲಿ ಏನೇನು ಸಿದ್ಧಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಅಯ್ಯಪ್ಪ ಸ್ವಾಮಿ ಪುಷ್ಪ ಮಾಸ, ಈ ತಿಂಗಳಲ್ಲಿ ಅಯ್ಯಪ್ಪ ಸ್ವಾಮಿ ಅಂದರೆ 18 ಮೆಟ್ಟಲು. 18 ಮೆಟ್ಟಲು ಅಂದರೆ ಒಳ್ಳೆಯ ಗುಣಗಳನ್ನು ಕಲ್ಕೋಬೇಕು, ಕೆಟ್ಟ ಗುಣಗಳನ್ನೆಲ್ಲ ಬಿಟ್ಟುಬಿಡಬೇಕು ಈ ತಿಂಗಳಲ್ಲಿ. ಕಾರ್ತಿಕ್ ಮಾಸದಲ್ಲಿ ಸಿದ್ಧಿಗಳು, ಕುಮಾರಸ್ವಾಮಿ ವಿಘ್ನೇಶ್ವರ ಪರಮೇಶ್ವರಿ ಇತ್ಯಾದಿ ಸಿದ್ಧಿಗಳು. ಹಾಗೆ ನೆಕ್ಸ್ಟು ಮಾಘ ಮಾಸ ಬರುತ್ತೆ, ಉಗಾದಿ ಬರುತ್ತೆ, ಶ್ರಾವಣ ಮಾಸ ಬರುತ್ತೆ, ಆಷಾಢ ಮಾಸ ಈ ಆಯಾ ಮಾಸಗಳಲ್ಲಿ ಸಂಬಂಧಪಟ್ಟ ದೇವತೆಗಳು ಶಕ್ತಿಗಳು ಆ ಸಿದ್ಧಿಗಳನ್ನು ನಾವು ಆ ಭೂಮಿ ಆಕಾಶ ಇಲ್ಲಿ ಏನು ಪ್ರಕೃತಿಯಲ್ಲಿ ವಾತಾವರಣ ಇರುತ್ತೆ ಬದಲಾವಣೆ ಆಗಿರುತ್ತೆ, ಸಮಯಕ್ಕೆ ಅನುಗುಣವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕ ಅವ್ರಿಗೆ ಸಿದ್ಧಿಗಳನ್ನು ಮಾಡ್ಕೊಳ್ಳೋಕ್ಕೆ ನಾವು ಪ್ರಾಕ್ಟೀಸ್ ಕೊಡ್ತೀವಿ. ಎಲ್ಲದಕ್ಕೂ ಫೋಟೋ ಇರಬೇಕು, ವಿಡಿಯೋ ಇರಬೇಕು ಆಧಾರ, ಇವರು ಸಿದ್ಧಿಗಳು ಮಾಡ್ಕೊಂಡ್ರೆ. ಅಥವಾ ಮೆಡಿಕಲ್ ರಿಪೋರ್ಟ್. ಇಲ್ಲಿ ಸುಮ್ಮನೆ ಅನುಭವ ಆಯಿತು, ಸುಮ್ಮನೆ ಮೈಯೆಲ್ಲ ಏನೋ ಕಳಕ್ಕಂತು, ಮೈಯೆಲ್ಲ ಜುಮ್ಮಂತು, ಏನೋ ಒಂದು ಸೇರ್ಕೊಬಿಡ್ತು, ವೈಬ್ರೇಟ್ ಆಯಿತು, ಏನೋ ಕಾಣಿಸ್ಬಿಡ್ತು ಬೆಳಕು, ಇದಕ್ಕೆಲ್ಲ ಇಲ್ಲ ಅವಕಾಶ ಇಲ್ಲ. ಮೂಢನಂಬಿಕೆಗೆ ಅವಕಾಶ ಇಲ್ಲ, ಮೌಢ್ಯ ನಂಬಿಕೆಗೆ ಅವಕಾಶ ಇಲ್ಲ, ಡ್ರಾಮಾಗಳು ಆಡೋಕ್ಕಿಲ್ಲೇ ಅವಕಾಶವೇ ಇಲ್ಲ. ಏನಿದ್ರು ಎಲ್ಲದಕ್ಕೂ ಕ್ಲೂ ಇರಬೇಕು. ಕ್ಲೂ ಇರೋವೇ ಸಿದ್ಧಿಗಳು, ಪ್ರತಿ ಸಿದ್ಧಿಗೂ ಕ್ಲೂ ಇರಬೇಕು. ಅದಕ್ಕೆ ಒಂದು ಡೈರಿ ಪುಸ್ತಕ ತಗೊಳಕ್ಕೆ ಹೇಳ್ತೀವಿ. ಕನಸುಗಳಲ್ಲಿ ಏನು ಬರುತ್ತೆ ಅದು ಬರೆದಿಡಬೇಕಾಗುತ್ತೆ, ಅದಕ್ಕೊಂದು ಪೆನ್ ಇರಬೇಕು. ನೆಕ್ಸ್ಟ್ ಒಂದು ಲಾಂಗ್ ನೋಟ್ಬುಕ್ ಒಂದು ತೊಗೋಬೇಕು, ಅದರಲ್ಲೂ ಬರೆದಿಡೋದು ನೋಟ್ಸ್ ಎಲ್ಲ ಬರೆದಿಡೋದು ಇರುತ್ತೆ. ನೆಕ್ಸ್ಟ್ ಒಂದು ಫೈಲ್ ತೊಗೋಬೇಕು, ಆಫೀಸ್ ಫೈಲು, ಅದರಲ್ಲಿ ದಾಖಲೆಗಳೆಲ್ಲ ಇಡಬೇಕು. ಫಾರ್ ಎಕ್ಸಾಂಪಲ್ ನಾನು ಅವಾಗ ಹೇಳಿದೆ ಬಿ ಪಿ ರಿಪೋರ್ಟ್ ಎಲ್ಲ ಚೆಕ್ ಮಾಡಬೇಕಲ್ಲ, ಅದೆಲ್ಲ ಇಲ್ಲಾಂದ್ರಲ್ಲಿ ಬಿಸಾಕೋಂಗಿಲ್ಲ. ಬಿ ಪಿ ರಿಪೋರ್ಟು ಫೈಲಲ್ಲಿ ಹಾಕಬೇಕು. ಇನ್ನೂ ನಾವು ಕೆಲವು ಕಡೆ ಎಲ್ಲ ಸ್ಕ್ಯಾನುಗಳು ಮಾಡಿಸ್ತೀವಿ, ಬ್ರೈನ್ದು, ನರ್ವ್ಸ್ದು, ಕಿಡ್ನಿ, ಲಿವರು, ಹಾರ್ಟು ಇತ್ಯಾದಿ, ನಮ್ಮ DNA ಇತ್ಯಾದಿ, ಕ್ರೋಮೋಸೋಮ್ಸು, ಹಾರ್ಮೋನ್ಸು, ಇದೆಲ್ಲ ಬಯೋಕೆಮಿಸ್ಟ್ರಿ ಎಲ್ಲ ಬರುತ್ತೆ. ಇದೆಲ್ಲ ನಾವು ಸ್ಕ್ಯಾನರ್ಗಳಲ್ಲಿ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಕೆಲವು ರಿಸರ್ಚ್ ಸೆಂಟರ್ಗಳಲ್ಲಿ ಮಾಡಿಸ್ತೀವಿ. ಇವರ ಸಾಧನೆ ಎಷ್ಟಾಗಿದೆ, ಇವ್ರು ಏನು ಮಾಡಿದ್ದಾರೆ, ಏನಿಲ್ಲ. ಪ್ರಾರಂಭದಲ್ಲೂ ನಾವು ಕೆಲವು ಮಾಡಿಸ್ತೀವಿ, ಅವ್ರು ನಮ್ಮ ಹತ್ರ ಬಂದಾಗ ಯಾವ ಮಟ್ಟದಲ್ಲಿ ಇದ್ದಾರಂತ. ಅನಂತರ ಅವ್ರು ಕಲಿತಾದ್ಮೇಲೆ ಒಂದು 6 ತಿಂಗಳು ವರ್ಷಕ್ಕೆ ಮತ್ತೆ ಮಾಡ್ತೀವಿ. ಆದರೆ ಬೇರೆ ಬೇರೆ ಸ್ಕ್ಯಾನರು ಬೇರೆ ಬೇರೆ ಸಾಧನೆಗಳಿಗೆ. ಫಾರ್ ಎಕ್ಸಾಂಪಲ್ ನಾವು ದೇವ್ರನ್ನ ನೋಡಿದ್ದೀವಿ ಅಂದರೆ ಅದು ಅವ್ರ ಮೆಮೊರಿನಲ್ಲೇ ಸ್ಟೋರೇಜ್ ಆಗಿರುತ್ತೆ. ಅದೇ ಕನಸಿನಲ್ಲಿ ನೋಡಿದರೆ ಅದು ಅವ್ರ ಮೆಮೊರಿನಲ್ಲೇ ಸ್ಟೋರೇಜ್ ಆಗಿರುತ್ತೆ. ಅದನ್ನೆಲ್ಲ ನಾವು ಹೊರಗೆ ತೆಗಿಬೋದು. ನಿಮ್ಗೆ ಗೊತ್ತಿರುತ್ತೆ, ಬ್ರೈನ್ ಮ್ಯಾಪ್ ಎಲ್ಲ ಮಾಡ್ತಾರೆ. ಇವಾಗ ಇನ್ನೂ ಹೈ ಟೆಕ್ನಾಲಜಿ ಇದೆ, ಬ್ರೈನ್ ಮ್ಯಾಪ್ಗಿಂತ ಹೈ ಟೆಕ್ನಾಲಜಿ ಇದೆ. ಇನ್ನು ನಮ್ಮ DNA ಸ್ಟೋರೇಜ್ ಆಗುತ್ತೆ, ಬರೀ ಮೆಮೊರಿ ಅಷ್ಟೇ ಅಲ್ಲ, ಗೊತ್ತಾಯ್ತಾ? ಹೀಗೆ ಒಂದೊಂದು ಇದಕ್ಕೂ ಸಪ್ರೇಟ್ ಸ್ಕ್ಯಾನರ್ಗಳಿರುತ್ತೆ. ಅದು ಎಲ್ಲರಿಗೂ ಸ್ಕ್ಯಾನರ್ಗಳು ಸಿಗೋದಿಲ್ಲ, ಎಲ್ಲಂದ್ರಲ್ಲಿ ಸಿಗಲ್ಲ, ಹಾಸ್ಪಿಟ್ಲ್ಗಳಲ್ಲಿ ಸಿಗಲ್ಲ. ಇದನ್ನು ಪರ್ಯಾಯ ಸ್ಕ್ಯಾನರ್ಗಳು ಅಂತಾರೆ, ಎಕ್ಸ್ಟ್ರಾ ಸ್ಕ್ಯಾನರ್ಗಳು, ಸ್ಪೆಷಲ್ ಸ್ಕ್ಯಾನರ್ಗಳು.
ಇವೆಲ್ಲ ಹಾಸ್ಪಿಟ್ಲಲ್ಲಿ ಸಿಗೋಲ್ಲ. ಹಾಸ್ಪಿಟ್ಲಲ್ಲಿ MRI CT ಮತ್ತೊಂದು ಇರುತ್ತಷ್ಟೆ. ಏನು ಬೇಕಾದರೂ ಫಿಸಿಕಲ್ ದೈಹಿಕವಾಗಿ ಏನು ಬೇಕಾದರೂ ಹಾಸ್ಪಿಟ್ಲ್ಗಳಲ್ಲಿರುತ್ತೆ. ಮಾನಸಿಕವಾಗಿ ನಮ್ಮ ಶರೀರ ಏನಿದೆ, ಸೂಕ್ಷ್ಮ ಶರೀರ, ಪ್ರಾಣ ಶರೀರ, ಆತ್ಮ ಅಂತ, ಇದಕ್ಕೆ ಸ್ಕ್ಯಾನರ್ಗಳು ಇವ್ರ ಹತ್ರ ಇರೋದಿಲ್ಲ ಹಾಸ್ಪಿಟ್ಲ್ಗಳಲ್ಲಿ. ಅದಕ್ಕೆ ಸಪ್ರೇಟಾಗಿ ನಾವು ಹೋಗಬೇಕು. ಅದು ಎಲ್ಲೆಲ್ಲಿ ಸಿಗುತ್ತೆ ಅಂತ ನಮ್ಮಂಥ ಗುರುಗಳಿಗೆ ಗೊತ್ತಿರುತ್ತೆ. ಕೆಲವೇ ಮಂದಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರಲ್ಲ. ಅದು ಆಯಾ ಕಾಲಕ್ಕೆ ನಾವು ಸಾಧನೆ ಮಾಡ್ದಂಗೆ ಅವ್ರು ಇಷ್ಟಪಟ್ಟರೆ ವಿದ್ಯಾರ್ಥಿಗಳು ಅವ್ರಿಗೆ ನಾವು ಮಾಡಿಸ್ತೀವಿ, ರಿಪೋರ್ಟ್ಗಳು ತೆಗಿತೀವಿ, ಏನು ಮಾಡಿದ್ದಾರೆ ಏನಿಲ್ಲ. ಅವ್ರ ಬ್ರೈನಲ್ಲಿ ರೆಕಾರ್ಡ್ ಆಗಿರುತ್ತೆ, DNA ಇರುತ್ತೆ, ಶರೀರದಲ್ಲಿ ಎಲ್ಲ ಆರೋಗ್ಯ ದಿವ್ಯ ಶರೀರ ಆಗಿರುತ್ತೆ. ಮೊದಲು ಭೌತಿಕ ಶರೀರ, ಜಡ ಶರೀರ, ಒಂದು ರೀತಿ ದಾರಿದ್ರ್ಯ, ಪಾಪಕರ್ಮ ಎಲ್ಲ ಅಂಟ್ಕೊಂಡಿರುತ್ತೆ. ಭೌತಿಕವಾಗಿ ಅನಾರೋಗ್ಯ, ಇವೆಲ್ಲವನ್ನು ನಾವಲ್ಲಿ ರಿಪೋರ್ಟ್ನಲ್ಲಿ ತೆಗಿತೀವಿ. ಇದು ಹೀಗೆ ನಾವು ಮೆಡಿಕಲಲ್ಲಿ, ಈ ಕಡೆ ಆಧ್ಯಾತ್ಮದಲ್ಲಿ, ಈ ಕಡೆ ಸಿದ್ಧಿಗಳು, ಯಂತ್ರ ತಂತ್ರ ಮಂತ್ರ, ದೇವತೆಗಳು, ಸಿದ್ಧಿಗಳು ಮಾಡ್ಕೊಳ್ಳೋದು, ಇವೆಲ್ಲ ಇದರಲ್ಲಿ ಬರುತ್ತೆ. ಸೇರ್ಕೊಂಡ ತಕ್ಷಣವೇ ಕೆಲವರಿಗೆ ಸಿದ್ಧಿಗಳಾಗಬೇಕಂತ ಆಸೆ ಪಡ್ತಾರೆ. ಇಲ್ಲಿ ಹಂಗಲ್ಲ ಇರಲ್ಲ. LKG, ಪ್ರಿ ಕೆ ಜಿ, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, ಹಿಂಗೆ 7 ಹಂತಗಳಿರುತ್ತೆ. ಹಂತವಾಗಿ ಅವ್ರನ್ನ ತೊಗೊಂಡು ಹೋಗ್ತೀವಿ ನಾವು. ಏಕಾಏಕಿ ಆಗೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ಒಂದು ಮನೆ ಕಟ್ಟಬೇಕಾದ್ರೆ, ಒಂದು ವ್ಯವಸಾಯ ಮಾಡಬೇಕಾದ್ರೆ ಏನು ಏಕಾಏಕಿ ಬಂದ್ಬಿಡುತ್ತಾ? ಎಲ್ಲ ಬರೋದಿಲ್ಲ. ಎಷ್ಟು ಕೆಲಸ ಇರ್ತದೆ ಅಲ್ವಾ ಒಂದು ಫಲ ನಮ್ಮ ಕೈಗೆ ಬರಬೇಕಂದ್ರೆ. ಹಾಗೆ ಇಲ್ಲಿ ಕೂಡ ಅದೇ ನೋಡಿ, ಫಸ್ಟ್ ಪ್ರೈಮರಿ ಸ್ಕೂಲ್ ಇರುತ್ತೆ, ಮಿಡ್ಲ್ ಸ್ಕೂಲ್ ಇರುತ್ತೆ, ಹೈಸ್ಕೂಲ್ ಇರುತ್ತೆ, ಕಾಲೇಜ್ ಇರುತ್ತೆ. ಅಲ್ಲಿ ಯಾರೂ ಪ್ರಶ್ನೆ ಮಾಡಲ್ಲ, ನಮ್ಮಂಥವ್ರ ಹತ್ರ ಮಾಡ್ತಾರೆ. ಆಟೋಮೆಟಿಕ್ಕಾಗಿ ಬಂದ್ಬಿಡ್ಬೇಕು ಇವ್ರಿಗೆ ಸಿದ್ಧಿಗಳು ಅಂತ ಕೆಲವರು. ಏಕಾಏಕಿ ಯಕ್ಷಿಣಿ ಸಿದ್ಧಿ ಹೇಳ್ಕೊಡ್ರಿ, ವಶೀಕರಣ ಸಿದ್ಧಿ ಹೇಳ್ಕೊಡ್ರಿ, ಆ ದೇವ್ರ ಮಂತ್ರ ಹೇಳ್ಕೊಡ್ರಿ, ಈ ದೇವ್ರ ಮಂತ್ರ, ಏನು ಅನ್ಕೊಬಿಟ್ಟಿದ್ದಾರೆ ಇವರು. ಹಂಗಿದ್ದಾರೆ. ಇಲ್ಲಿ ಕಲಿಬೇಕು, ಸೇರಬೇಕನ್ನೋ ಆಸಕ್ತಿ ಇವ್ರಿಗಿರಲ್ಲ. ಕೆಟ್ಟ ಕಾಮೆಂಟ್ ಮಾಡೋದು, ಕೆಟ್ಟ ಪ್ರಶ್ನೆಗಳು ಕೇಳೋದು. ಗೊತ್ತಿಲ್ಲದೆ ಕೇಳಲಿ, ನಾನು ಬೇಡನಲ್ಲ, ನಾವು ಹೇಳ್ಕೊಡ್ತೀವಿ. ತಿಳಿಗೇಡಿತನ ಇರ್ತದೆ ಕೆಲವ್ರಿಗೆ. ಬುದ್ಧಿ ಇದ್ದು ಮಂಕರಾಗಿ ಹೋಗ್ತಿರ್ತಾರೆ, ದೊಡ್ಡರಾಗಿ ಅಂಥವ್ರು ಇರ್ತಾರೆ. ಏನು ಮಾಡ್ತೀರ ನೋಡಿ ಇವರೇ. ಇಲ್ಲಿ 4 ಜನ ಮಾಸ್ಟರ್ಗಳು ಬೇರೆ ಇದ್ದಾರೆ, ನಾನೊಬ್ಬ 5 ಜನ ಇದ್ದೀವಿ. ಫಸ್ಟು ಪ್ರಾರಂಭದಲ್ಲಿ ಬೇಸಿಕ್ ಹೇಳ್ಕೊಡ್ತೀವಿ, ಸಂಸ್ಕಾರ ಹೇಳ್ಕೊಡ್ತೀವಿ, ಹೆಂಗಿರಬೇಕು ಮನುಷ್ಯ ಅಂತ. ನಮ್ಮ ದೇಶದ ಬಗ್ಗೆ ಒಳ್ಳೆಯ ದೇಶ ಪ್ರೇಮ, ಒಳ್ಳೆಯ ಸಂಸ್ಕೃತಿ, ಧರ್ಮದ ಬಗ್ಗೆ ಅಭಿಮಾನ, ಗೌರವ ಇದೆಲ್ಲ ಕಲಿಸ್ಕೊಡ್ತೀವಿ. ಹಾಗೆ ಭಗವದ್ಗೀತೆ, ರಾಮಾಯಣ, ಹಾಗೆ ಅನ್ಯ ಧರ್ಮದ ಗ್ರಂಥಗಳ ಬಗ್ಗೆ ಮಾಹಿತಿ, ಹಾಗೆ ವಿಜ್ಞಾನ, ಆಧ್ಯಾತ್ಮ ಎಲ್ಲ ಇರುತ್ತೆ. ದೈಹಿಕವಾಗಿ, ಮಾನಸಿಕ, ಭಾವನಾತ್ಮಕ ಎಲ್ಲ ಇರುತ್ತೆ. ನೀವಿಲ್ಲಿ ಕಷ್ಟಗಳನ್ನು ಫೇಸ್ ಮಾಡೋದು ಹೇಗೆ ಅಂತ ನೋಡೋಣ ಒಂದ್ಸಾರಿ. ಈಗ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಎಲ್ಲರೂ ನಿಮ್ಮನ್ನು ಗೇಲಿ ಮಾಡ್ತಾರೆ, ಏನು ಗುರುಜಿ ಆಗ್ಬಿಡ್ತಿ ಅಂತ. ಆ ಟೈಮಲ್ಲಿ ನೀವು ಬೇಜಾರು ಮಾಡ್ಕೋಬಾರ್ದು. ನೀವು ಸಾಧನೆ ಮಾಡ್ಬೇಕಂತ ಹೊರಟಿದ್ದೀರಾ, ಮಾಡಿ, ನಾವು ಹೇಳ್ಕೊಡ್ತೀವಿ, ಎಲ್ಲ ಕಲಿಸ್ಕೊಡ್ತೀವಿ. ಧ್ಯಾನ ಮಾಡೋದು ಹೆಂಗೆ, ಪೂಜೆ ಮಾಡೋದು ಹೆಂಗೆ, ಮಂತ್ರಪಠನೆ ಮಾಡೋದು ಹೆಂಗೆ, ಯಾವ ಟೈಮಲ್ಲಿ, ಅಮಾವಾಸ್ಯೆನ, ಪೌರ್ಣಮಿನ, ಗ್ರಹಣಗಳ ದಿನಗಳ, ಭಾನುವಾರನ, ಶುಕ್ರವಾರನ, ಮಂಗಳವಾರನ, ಶನಿವಾರನ, ಇವೆಲ್ಲ ಕಲಿಸ್ಕೊಡ್ತೀವಿ. ಆದರೆ ಈ ಟೈಮಲ್ಲಿ ನಿಮಗೆ ಸಮಸ್ಯೆಗಳೆದುರಾಗುತ್ತೆ. ನಾನು ಮೊದಲೇ ಹೇಳಿದೆ, ಲಾಸ್ಟಲ್ಲಿ ಹೇಳ್ತೀನಿ ಸಮಸ್ಯೆಗಳ ಪರಿಹಾರ ಅಂತ. ನೋಡಿ, ನಿಮ್ಗೆ ಯಾರೇ ಗೇಲಿ ಮಾಡಲಿ, ಅವೇಳನ ಮಾಡಲಿ, ಅವ್ರದ್ದು ಕೇಳಿಸ್ಕೋಬೇಡಿ. ನೋಡ್ದಂಗೆ, ಕೇಳಿಸ್ಕೊಂಡಾಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ. ನಿಮ್ಗೆ ಯಾರೇ ಏನೇ ಗೇಲಿ ಮಾಡಲಿ, ಗುರೂಜಿ ಅಂತಾರೆ, ಸ್ವಾಮೀಜಿ ಅಂತಾರೆ, ದೊಡ್ಡ ಗುರೂಜಿ ಆಗ್ಬಿಟ್ಟ ಅಂತಾರೆ, ನಮಸ್ಕಾರ ಬುದ್ಧಿ ಅಂತಾರೆ, ಏನೇನೋ ಸುಮ್ಮನೆ ತರಳೆ ಮಾಡ್ತಾರೆ. ಅವೆಲ್ಲ ತಲೆಗೆ ಹಚ್ಕೋಬೇಡಿ. ಇವರೇ ಆರ್ಥಿಕವಾಗಿ ದುಡ್ಡಿಲ್ಲದವರು, ದುಡ್ಡಿನ ಸಮಸ್ಯೆ ಇರೋರಿಗೆ ನಾವಿಲ್ಲಿ ಉಚಿತವಾಗಿ ನಾವು ಶಿಕ್ಷಣ ಕೊಡ್ತೀವಿ. ನಮ್ಮ ಗುರಿ ಒಂದೇ, ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಏನಿದೆ, ನ್ಯಾಯ, ನೀತಿ, ಸತ್ಯ, ಧರ್ಮ ಪಾಲನೆ, ಸಂಸ್ಕಾರ, ಸಂಸ್ಕೃತಿ. ಸಾಕಷ್ಟು ಅಡ್ಡಿ ಆತಂಕಗಳು ಎಲ್ಲರಿಗೂ ಇರುತ್ತೆ. ಆರ್ಥಿಕವಾಗಿದ್ದಾಗ ನಾವೇನು ಮಾಡ್ತೀವಿ, ಆರ್ಥಿಕವಾಗಿದ್ದಾಗ ಓದೋ ವಿದ್ಯಾರ್ಥಿಗಳಿಗೆ ಅಥವಾ ಮನೆಯಲ್ಲೆಲ್ಲ ಇವರು ನಾವು ಈಗಾಗಲೇ ಹೇಳಿದ್ದೀನಿ, ವಿದ್ಯಾರ್ಥಿಗಳಿಗೆ ಹಾಗೂ ಮನೇಲಿರೋರಿಗೆ, ಸುಮ್ಮನೆ ಕೆಲಸ ಇಲ್ಲದೆ ಇರೋರಿಗೆ ಅವ್ರ ಹತ್ರ ನಾವು ಯಾವುದೇ ಡೊನೇಷನ್ ಆಗಲಿ, ಗುರುದಕ್ಷಿಣೆ ಆಗಲಿ ತಗೊಳ್ಳೋದಿಲ್ಲ. ದುಡಿಯೋರ ಹತ್ರ ಮಾತ್ರ ತಗೊಳ್ತೀವಿ. ಇನ್ನು ಈ ಸಮಸ್ಯೆ ಇಲ್ಲಿಗೆ ಬಗೆಹರಿತು. ಆದರೆ ಎರಡನೇ ಸಮಸ್ಯೆ, ಧ್ಯಾನ ಮಾಡೋಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತಾರೆ. ಆದರೆ ಅದಕ್ಕೆ ನೀವು ಈಗಾಗಲೇ ಸಾಕಷ್ಟು ನಾನು ವೀಡಿಯೋಗಳು ಹಿಂದೆ ಹಾಕಿದ್ದೀನಿ. ಎಲ್ಲೋ ಒಂದು ಕಡೆ ಒಂಚೂರು ಜಾಗ ಮಾಡ್ಕೊಳ್ಳಿ ಧ್ಯಾನ ಮಾಡಲಿಕ್ಕೆ. ಒಂದು ವೇಳೆ ಅವಕಾಶ ಇಲ್ವಾ, ಬಸ್ಸಲ್ಲಿ, ಟ್ರೈನಲ್ಲಿ ಅಥವಾ ಆಫೀಸ್ನಲ್ಲಿ ಬಿಡುವು ಸಿಕ್ಕಿದಾಗ, ಮನೆಯಲ್ಲಿ ಬಿಡುವು ಸಿಕ್ಕಿದಾಗ ಒಂದೊಂಚೂರು ಧ್ಯಾನ ಮಾಡ್ಕೊಳ್ಳಿ. ಅಥವಾ ರೈತರಾದರೆ ತೋಟಗಳ ಹತ್ರ ಧ್ಯಾನ ಮಾಡ್ಕೊಳ್ಳಿ. ಅಥವಾ ಯಾವುದೋ ಒಂದು ಬೆಟ್ಟ, ಗುಡ್ಡ, ಹಳೆ ಬಂಗ್ಲೆ, ದೇವಸ್ಥಾನ, ಇಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಇದು ಎರಡನೇ ಸಮಸ್ಯೆ ಬಗೆಯಿರುತ್ತೆ. ಇನ್ನು ಶತ್ರುಗಳ ಬಾಧೆ ಇದೆ, ಸಾಲದ ಬಾಧೆ ಇದೆ, ಆರೋಗ್ಯದ ಬಾಧೆ ಇದೆ ಅಂದರೆ
ಆನ್ಲೈನ್ ಕ್ಲಾಸಲ್ಲಿ ನೀವು ಬಂದಾಗ ಇಲ್ಲಿ ನಮ್ಮದೇ ಆದ ಒಂದು ಟೀಮ್ ಇರುತ್ತೆ, ಎಲ್ಲ ಸತ್ಪುರುಷರು. ಇಲ್ಲಿ ಸತ್ಸಂಗ ಅಂದರೆ ಒಂದು ಹೊಸ ಫ್ರೆಂಡ್ಸು, ಹೊಸ ವಾತಾವರಣ ಇರುತ್ತೆ. ಇಲ್ಲಿ ದೈವತ್ವ ಇರುತ್ತೆ ಎಲ್ಲರಲ್ಲೂ. ಇದರಿಂದ ನಿಮಗೆ ನಿಮ್ಮ ದಾರಿದ್ರ್ಯ ನಾಶ ಆಗುತ್ತೆ, ಸಾಲಗಳ ಬಾಧೆ ನಿವಾರಣೆ ಆಗುತ್ತೆ, ರೋಗಗಳು ನಾಶ ಆಗುತ್ತೆ, ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರ. ಹಾಗೆ ಮಾನಸಿಕವಾಗಿ ಒತ್ತಡದಿಂದ ನರಳ್ತಕ್ಕಂಥವ್ರು ಇಲ್ಲಿ ಒಂದು ಗ್ರೂಪ್, ಹೊಸ ಟೀಮ್ ಇರೋದ್ರಿಂದ ಎಲ್ಲ ಮಾನಸಿಕ ರೋಗ ನಿವಾರಣೆ ಆಗುತ್ತೆ. ಇಲ್ಲಿ ಸಾಕಷ್ಟು ಮಂದಿ ಮಾನಸಿಕವಾಗಿ ನೊಂದವರು ಇದ್ದಾರೆ, ಅವರಿಗೆ ಆರಾಮಿಸಿದ್ದಾರೆ. ಹಾಗೆ ಕೆಲವರು ಆರೋಗ್ಯ ಭಾಗ್ಯದಿಂದಲೂ ಕೂಡ ಇವಾಗಿದ್ದಾರೆ. ನಿಜ ಹೇಳಬೇಕಂದ್ರೆ ಎಲ್ಲ ರೀತಿಯಲ್ಲಿ ಇಲ್ಲಿ ಸಮಸ್ಯೆಗಳು ಬಗೆಹರುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಈಗಾಗಲೇ ಸ್ವಲ್ಪ ನಾವು ಅದರಲ್ಲಿ ಒಂದಷ್ಟು ಫಲಿತಾಂಶವನ್ನು ಕೂಡ ನಾನು ನೋಡಿದ್ದೀನಿ ನಾನೇ ಸ್ವತಃ. ಈ ಕಾರಣದಿಂದ ನಾವು ಮಾನಸಿಕ ನೊಂದವರಿಗೆ ಇಲ್ಲೊಂದು ಆಶ್ರಯ ಕೊಟ್ಟು ಅವರಿಗೆ ನಾವು ಕ್ಲಾಸ್ ಕೊಡ್ತಾಯಿದ್ವಿ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇವರೇ, ನಾನು ಈ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೈಮ್ ತುಂಬ ಆಯಿತು. ನೆಕ್ಸ್ಟ್ ಪಾರ್ಟ್ನಲ್ಲಿ ನೀವು ಮುಂದಿನ ಭಾಗ ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸಿಗೆ ಇಷ್ಟ ಆದರೆ ಜಾಯ್ನ್ ಆಗಿ ನಮ್ಮ ನಂಬರ್ ತೊಗೊಂಡು. ನಿಮಗೆ ಒಳ್ಳೆಯದಾಗಲಿ, ನಿಮ್ಮಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಉದ್ಧಾರ ಆಗಿ ಬೇರೆಯವ್ರನ್ನ ಉದ್ಧಾರ ಮಾಡಿ, ದೇಶನ ಉದ್ಧಾರ ಮಾಡಿ, ಜಗತ್ತನ್ನು ಉದ್ಧಾರ ಮಾಡಿ ಅಂತ ನಾನು ಬಯಸ್ತೀನಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವರೇ ಎಲ್ಲರೂ ಒಳ್ಳೆಯದಾಗಲಿ ಇವರೇ.